ಎಲ್ರಿಗೂ ನಮಸ್ಕಾರ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಕ್ಕಾರ, ನೀವು ಇವತ್ತು ಬೆಳಗ್ಗೆ ಬಂದು ಇಲ್ಲಿ ಸೇರಿದ್ರಲ್ರಿ? ಹೌದ್ರಿ ಅಕ್ಕಾರ, ಇವತ್ತು ಬೆಳಗ್ಗೆ ಬಂದು ನನ್ನ ಮಗ ಸೇರಿಸೋದ ನೋಡ್ರಿ ಇಲ್ಲಿ. ಹೌದೇನ್ರಿ ಅಕ್ಕಾರ? ನಾನು ಬೆಳಗ್ಗೆ ನೋಡಿದ್ದೇನೆ ನಿಮ್ಮನ್ನ. ಅದೇ ನಿಮ್ಮ ಮಗ ಎಲ್ಲ ನಿಮ್ಮ ಹೆಸರೆಲ್ಲ ಬರೆದು ಫೋಟೋ ಆಧಾರ್ ಕಾರ್ಡ್ ಎಲ್ಲ ಕೊಡಕತ್ತಿದ್ರು. ಆಮೇಲೆ ನೀವು ಎಲ್ಲ ರೂಮ್ನ ಬಟ್ಟೆ ಗಿಟ್ಟೆ ಎಲ್ಲ ಜೋಡಿಸ್ಕೊಳ್ಳೋದು, ಸರಿ ಮಾಡ್ಕೊಳ್ಳೋದು ಅವೆಲ್ಲ ಮಾಡಕತ್ತಿದ್ರಿ. ಅದಕ್ಕೆ ನಾನು ಮಾತಾಡ್ಸಕ್ಕೆ ಬರ್ಬೇಕ, ಏನಾರ ಮತ್ತೆ ಬೇಜಾನಾಗದಿರೋಣ ನೀವು ಅತ್ಲಾಗ ಅನ್ಕೊಂಡು ಸುಮ್ಮನೆ ಅಂದೆ ರೀ. ಮತ್ತೆ ಸಾಯಂಕಾಲ ಸಿಕ್ಕಾಗ ಮಾತಾಡ್ಸಿದ್ರಾತು ಅಂತ. ಅದಕ್ಕೆ ಇಲ್ಲಿ ಕುಂತಿದ್ರಲ್ಲ ಆರಾಮಾಗಿ, ಅದಕ್ಕೆ ಬಂದೆ ರೀ ಅಕ್ಕಾರ, ನಾನು ಮಾತಾಡ್ಸ್ಕೊಂಡು ಹೋಗೋಣ ನಿಮ್ಮನ್ನ ಅಂತ. ಹ್ಞೂ ರೀ ಅಕ್ಕಾರ, ಒಂದು ಸ್ವಲ್ಪ ಬೇಸರ ಆಗಿತ್ತು. ಮತ್ತು ಮಗ ತಂದು ಇಲ್ಲಿ ಬಿಡತ್ಲೆ ಬೇಸರ ಆಗಿತ್ತು. ಅದಕ್ಕೆ ನಾನು ಏನು ಹೊರಗೆ ಬರಲಿಲ್ಲ ರೀ ಅಕ್ಕಾರ. ಏನು ಮಾಡೋದು, ಎಷ್ಟು ದಿನ ಅಂತ ಹಂಗೆ ಇರೋದ್ರಿ. ಬೇಸರ ಆಗೈತಿ ಅಂತ ಹೆಂಗೆ ಕುಂದ್ರದು? ಈಗ ಬೇಸರ ಆಗೈತಿ ಅಂದ್ರೆ ಮಗ ಬಂದು ನಾನು ವಾಪಸ್ ಕರ್ಕೊಂಡು ಹೋಗ್ಕಾನ? ಇಲ್ಲ, ಇರೋ ಓಸ್ತಿನ ಆರಾಮಾಗಿ ಚಂದಾಗಿ ಎಲ್ಲರ ಜೊತೆ ನಕ್ಕಂತ ಇದ್ರೆ ಅಂತಂದು ಸುಮ್ಮ ಹೊರ ಬಂದು ನೋಡ್ರಿ ನಾನು. ಏನಾರ ಮಾತಾಡ್ಕೊಳಕತ್ತೀರಲ್ಲ ನೀವು, ನನ್ನನ್ನು ಒಂದು ಸ್ವಲ್ಪ ಸೇರಿಸ್ಕೊಳ್ರಿ. ಜೋರಾಗಿ ಮಾತಾಡ್ರಿ ಒಂದಿಟ್ಟು. ನನಗೆ ಕಿವಿ ಕೇಳೋದಿಲ್ಲ, ನೀವು ಮೇಲ್ಮೇಲಕ್ಕೆ ಮಾತಾಡಿದ್ರೆ ನನಗೆ ಕೇಳ್ಬೇಕಲ್ಲ ಕಿವಿ. ಅದರ ಅಜ್ಜಿ ಹೆಸರು ಮಲ್ಲಮ್ಮಜ್ಜಿ ಅಂತಾರೆ. ಕಿವಿ ಕೇಳೋದಿಲ್ಲ ಮಗ, ಈ ಅಜ್ಜಿ ಕಿವಿ ಕೇಳೋದಿಲ್ಲ ಅಂತ ತಗೊಂಬಂದು ಇಲ್ಲಿ ಬಿಟ್ಟೋಗ್ಯಾನ ನೋಡ್ರಿ. ಅಲ್ಲ 80 ವರ್ಷದ ಮ್ಯಾಲ ಐತ್ರಿ, ಆದ್ರೆ ಅಜ್ಜಿ ಭಾರಿ ಗಟ್ಟ ಐತ್ರಿ. ಮತ್ತು ಯಾರನ್ನ ಬಿಡೋದಿಲ್ಲ ನೋಡ್ರಿ. ಇಲ್ಲಿರೋರ್ನ ಒಬ್ರು ಬಿಡೋದಿಲ್ಲ, ಎಲ್ಲರೂ ನಂಗೆ ಅಳಗಾಡ್ಸಿ ಮಾತಾಡ್ಸಿ ಬರ್ತೈತಿ. ಹಂಗೆ ಒಂದೈತಿ ಎಲ್ಲಾರ್ಗು ಹಚ್ಚಿರ್ತೈತಿ ನೋಡ್ರಿ. ಅಜ್ಜಿ ಇರೋದಕ್ಕೆ ಒಂದು ನಮ್ನಿ ನಾವು ಲವಲೌಕಿಯಿಂದ ಇರ್ತಾವ ನೋಡ್ರಿ. ನೋಡಾಕೊಳ್ಳೆ ಎಂತ ಚಲೋ ಅದಿ ನೋಡಿ, ಬಂಗಾರ ಗಿಂಗಾರ ಎಲ್ಲ ಹಾಕ್ಯಂದು. ಇಲ್ಲಿ ಬಂದು ಯಾಕೆ ಸೇರ್ಕೊಂಡಿ ನೀನು? ಯಾಕೆ ನಿನ್ನ ಮಗ ನೋಡ್ಕೊಳ್ಳಿಲ್ಲೇನು? ಒಳ್ಳೆ ನೋಡಕ್ಕೆ ಇದ್ದಂತಾರ ಇದಿರವ. ದೊಡ್ಡ ಮನೆಯೆಲ್ಲ ಇರ್ತತಿ, ಆರಾಮಾಗಿರ್ಬೋದ ಮಗನ ಜೊತೆಗೆ. ಮಗ ಯಾಕೆ ಬಂದು ನೀನು ನಿಲ್ಬಿಟ್ಟೋದ? ಇಲ್ರಿ ಅಮ್ಮಾರ, ನನ್ನ ಮಗ ಅಮೇರಿಕಕ್ಕೆ ಹೋದ್ನಾ, ಮತ್ತು ನನ್ನೂ ಅಲ್ಲಿ ಕರೆದ. ನಾನು ಅಲ್ಲಿ ಹೋಗಿ ಏನು ಮಾಡ್ಬೇಕ್ರಿ ಅಕ್ಕಾರ? ಊರು ಗೊತ್ತಿಲ್ಲ, ದೇಶ ಗೊತ್ತಿಲ್ಲ, ಅದಕ್ಕೆ ನಾನು ಬರೋದಿಲ್ಲಪ್ಪ ಅಂದೆ. ಅದಕ್ಕೆ ಬಂದು ನಾನು ನಿಲ್ಬಿಟ್ಟು ಹೋದ. ತಿಂಗಳ ರೊಕ್ಕ ಕಳಿಸ್ತಾನಮ್ಮ. 6 ತಿಂಗಳಿಗೊಮ್ಮೆ ಬಂದು ನೀನು ನೋಡ್ಕೊಂಡು ಹೋಗ್ತಾನೆ, ಇಲ್ಲಿ ಆರಾಮಾಗಿರು ಅಂತೇಳಿ ಇಲ್ಲಿ ಬಿಟ್ಟು ಹೋದ ನೋಡ್ರಿ ಅಮ್ಮಾರ. ಏನ ನಿನ್ನ ಮಗ ಅಮರಾವತಿಗೆ ಹೋದ್ನಾ? ಅಮರಾವತಿಗೆ ಹೋದ್ರೆ ಏನತ್ತೆ, ಹೋಗ್ಬೇಕಲ್ಲ ನೀನು? ಅದೇನು ದೇಶ ಬಿಟ್ಟೈತೆ ಅಮರಾವತಿ? ಅವ್ನು ಅಮರಾವತಿ ಹೋಗಕ್ಕೆ ನೀ ವೃದ್ಧಾಶ್ರಮಕ್ಕೆ ಸೇರಿಸೋದ್ನೇನ? ಅಮರಾವತಿ ಅಲ್ಲಮ್ಮ, ಅಮೇರಿಕಾ ಅದು. ಏನ ಮಿಕಾನ? ಅದೆಂತ ಊರೇವ ಮಿಕಾನ ಊರು? ನಾ ಕೇಳಿ ಹೇಳ್ಬಿಡು ಇಲ್ಲಿವರೆಗೂ. ಅಯ್ಯೋ, ನೀನು ಅಲ್ಲಿಗೆ ಹೋಗಕ್ಕೆ ನಿನ್ನ ಮಗ ನೀನು ಇಲ್ಲಿಗೆ ಬಿಟ್ಟೋದ್ನ? ನೀನು ಹೋಗ್ಬೇಕತ್ತ ಅಲ್ಲಿಗೆ? ಯಾಕದು ಭಾರತ ದೇಶದಾಗಲ್ಲನ? ಭಾರತ ದೇಶದಾಗೈತಿ ಅದು ಮಿಕಾ. ಆ ಮಿಕಾಕ್ ಹೋಗೋ ಸಲುವಾಗಿ ನಿನ್ನ ಮಗ ನೀನು ನಿಲ್ಬಿಟ್ಟೋದ್ನ? ಹಿಂಗ ನೋಡ್ರಿ ಅಕ್ಕಾರ ಈ ಅಜ್ಜಿ. ನಾವು ಒಂದು ಮಾತಾಡ್ತಾವ್ರಿ, ಅದು ಒಂದು ಕೇಳಿಸ್ಕೊಂತತಿ. ಅದ ಒಂದು ನಮ್ನಿ ಕಾಮಿಡಿ ಆಗ್ಬಿಡ್ತದ ನೋಡ್ರಿ. ಇಲ್ಲಿ ನಮಗೆ ಏನೋ ಒಂದು ನಮ್ನಿ ಮನ್ಸಿ ಬೇಸರದಂಗೆ ಕುಂತಿರ್ತಾರ. ಈ ಅಜ್ಜಿ ಏನಾರ ಮಾತಾಡಿ ನಗ್ಸ್ಬಿಡ್ತತಿ. ಈ ಅಜ್ಜಿದು ಆಮೇಲೆ ಎಷ್ಟು ಲವ್ ಐತಿ ನೋಡ್ರಿ ಇದು ಅಜ್ಜಿ. ಎಲ್ಲಾ ಕಡೆ ಓಡಾಡ್ತತಿ. ವಯಸ್ಸಾಗೈತಿ ಅಂತ ಮುದ್ರಕ್ಯಾಂಡ್ ಕುಂದ್ರದು, BP ಐತಿ, ಶುಗರ್ ಐತಿ ಅಂತ ನರಳಾಡೋದು, ಹಂಗೆ ಯಾವತ್ತು ಮಾಡೋದಿಲ್ಲ ನೋಡ್ರಿ ಅಜ್ಜಿ. ಭಾರಿ ಲವ್ಕಿಯಿಂದ ಇರ್ತತಿ. ಈ ಅಜ್ಜಿ ನೋಡಿದ್ರೆ ನಮಗ ನಮ್ನಿ ಖುಷಿ ಆಗ್ಬೇಕು ನೋಡ್ರಿ. ಹೌದೇನ್ರಿ ಅಕ್ಕಾರ? ಚಲೋ ಬಿಡ್ರಿ ಅಕ್ಕಾರ. ಅತ್ಲಾಗ ಏನಾತು, ಕಿವಿ ಕೇಳಲಿಲ್ಲ ಅಂದ್ರೆ ಏನಾತು? ಒಟ್ಟು ಏನೋ ಒಂದು ನಮ್ಮ ಮಾತಿಗೆ ಸ್ಪಂದಿಸ್ತತಲ್ಲ, ಅದ ಮತ್ತು ಚಲೋ ಅನ್ಬೇಕು. ಎಲ್ಲೇ ಒಂದು ಕಡೆ ಮೂಲ್ಯಾಗ ನೆಲ ಹಿಡ್ಕೊಂಡು ಕುಂತಲ್ಲ ಅಜ್ಜಿ. ಎಲ್ಲ ಕಡೆ ಓಡಾಡ್ಕೊಂತ ಎಂತ ಚಂದ ಎಲ್ಲರನ್ನೂ ಮಾತಾಡ್ಸ್ಕೊಂತ ಚಲೋ ಐತಿ ಬಿಡ್ರಿ ಅಜ್ಜಿ. ಏನಾತು? ಹ್ಞೂ ರೀ ಅಕ್ಕಾರ. ಯಾಕ್ರಿ ಅಕ್ಕಾರ, ನಿಮ್ಮ ಮಕ್ಕಳು ಅಮೇರಿಕಕ್ಕೆ ಹೋದ್ರೇನ್ರಿ? ಹ್ಞೂ ರೀ ಅಕ್ಕಾರ, ನನಗೆ 2 ಗಂಡು ಮಕ್ಳಿದ್ವು ರೀ. 2 ಗಂಡು ಮಕ್ಳು ನಮ್ಮ ಮನೆಯವರು ಇಂಜಿನಿಯರಿಂಗ್ ಓದಿಸಿದ್ರು ನೋಡ್ರಿ. ದೊಡ್ಡನು ಇಲ್ಲೇ ಓದಿ 2 ವರ್ಷ ಕೆಲ್ಸಕ್ಕೆ ಹೋದರಿ. ಅಟತಿಗೆ ಸಣ್ಣಂದು ಇದು ಮುಗೀತ್ರಿ ಇಂಜಿನಿಯರಿಂಗ್ ಓದೋದು. ಆಮೇಲೆ ಇಬ್ಬರು ಅಣ್ಣ ತಮ್ಮ ಸೇರ್ಕೊಂಡು ನಾವಿನ್ನೂ ಹೆಚ್ಚಿಂದ ಓದ್ಬೇಕಪ್ಪ, ನಾವು ಅಮೇರಿಕಕ್ಕೆ ಹೋಕ್ಕವಿ ಅಂತಂದು ಸಾಲ ಮಾಡಿ ಬ್ಯಾಂಕ್ನಾಗ ಅದು ಎಂಥದ ಲೋನ್ ಬರ್ತದಂತಲ್ರಿ ಓದರಿಗೆ ಅಂತನ, ಆ ಲೋನ್ ಮಾಡಿಸ್ಕೊಂಡು ಇಬ್ಬರು ಅಮೇರಿಕಕ್ಕೆ ಹೋದ್ರಿ. 3 ವರ್ಷ ಓದಿ ಆಮೇಲೆ ಅಲ್ಲೇ ಎಲ್ಲೇ ಒಂದು ಕಡೆ ಕೆಲ್ಸಕ್ಕೆ ಸೇರ್ಕೊಂಡು ಅಲ್ಲೇ ಕೆಲಸ ಮಾಡೋ ಜಾಗದಾಗನ ನಮ್ಮ ಭಾರತ ದೇಶ ಹುಡುಗ್ಯಾರ ನೋಡ್ರಿ. ಇಬ್ರು ನಮ್ಮ ಸೊಸೆ ಅಂದ್ರು ಭಾರತ ದೇಶದಾರ ರೀ. ಅಲ್ಲಿ ಹೋಗಿ ಅವರು ಹಂಗ ಅಮೇರಿಕಾದಾಗ ಅದಾರಂತ ಅಂತಾರನ. ಇಲ್ಲಿ ಬಂದು ಮದ್ವೆ ಮಾಡ್ಕೊಂಡ್ರಿ. ಬಂದು ಅವು ಚಲೋ ಅದಾವ್ರಿ ಸೊಸೆ ಅಂದ್ರೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಅಲ್ಲೇ ಇರ್ತಾವ್ರಿ, ಇಲ್ಲೇ ಬಂದು ನಮ್ಮ ಜೊತೆಗೆ ಏನು ಜೀವನ ಮಾಡಂಗಿಲ್ಲ ಅವರು. ಅಲ್ಲೂ ಚಲೋ ಇದ್ರು. ಮೊನ್ನೆ 1 ತಿಂಗಳ ಹಿಂದೆ ನಮ್ಮ ಮನೆಯವ್ರು ತೀರ್ಕೊಂಡದಕ್ಕೆ ಬಂದಿದ್ರು. ಮಗ ಸೊಸಿ ಇಬ್ಬರು ಬಂದಿದ್ರು ನೋಡ್ರಿ. ಇಬ್ಬರು ಬಂದು ಎಲ್ಲ ಕಾರ್ಯ ಮುಗಿಸಿ ಮತ್ತು ಅವರು ಹೋಗ್ಬೇಕಲ್ರಿ, ಎಷ್ಟು ದಿನ ಅಂತಿರ್ತಾರೆ. ಕರೆದ್ರಿ ನನ್ನ, ಬಾರಬೇ ಸುಮ್ಮನೆ ಹೋಗೋನು ನಮ್ಮ ಜೊತೆಗೆ ಇರು ಅಂತ ಅಂದ್ರು. ನನಗೆ ಅಲ್ಲಿ ಸರಿಯಾಗಲ್ರಿ ಅಕ್ಕಾರ, ಭಾಷೆ ಬರೋದಿಲ್ಲ, ದೇಶ ಗೊತ್ತಿಲ್ಲ, ನಮ್ಮ ಜನ ಇರಲ್ಲ, ಅಲ್ಲಿ ಯಾರು ಇರೋದಿಲ್ಲ, ಒಬ್ಬೊಬ್ಬರೇ ಇರ್ಬೇಕಂತ ಮನ್ಯಾಗ. ಇವರು ಬೆಳಗ್ಗೆ ಹೋದರು, ಸಂಜೆ ಮುಂದೆ ಬರ್ತಾರ್ರಿ ಕೆಲಸ ಮುಗಿಸ್ಕೊಂಡು. ನಾನು ಏನು ಮಾಡ್ಬೇಕ್ರಿ ಅಲ್ಲಿ ನೋಡಿದ್ರೆ ನಮ್ಮ ಟಿವ್ಯಾಗ
ನಮ್ಮ ದೇಶದಾಗ ಬರೋ ಕನ್ನಡ ಚಾನಲ್ ಬರೋದಿಲ್ಲ ಅಂತ್ರಿ ಅಲ್ಲಿ ಅವ್ಯಾವ ಇಂಗ್ಲೀಷ್ ಚಾನಲ್ ಬರ್ತಾವಂತ. ಎಲ್ಲಪ್ಪ ತೆಗಿಯತ್ಲ, ನನಗೆ ಆಗೋದಿಲ್ಲ, ನಾನು ಅಲ್ಲೇ ಇಲ್ಲಿ ಒಬ್ಬೇಕೆ ಇರ್ತಾನೆ ಅಂದೆ. ಆಮೇಲೆ ನನ್ನ ಮಗ ಸಣ್ಣನು ಬ್ಯಾಡ ಬಾ, ಒಬ್ಬೇಕೆ ವಯಸ್ಸಾದ ಕಾಲದಾಗ ಏನಿರ್ತಿ, ಹೆಚ್ಚು ಕಮ್ಮಿ ಆದ್ರೆ ನಾವು ದೂರ ಇರ್ತೀವಿ, ಜೊತೆಗಿರೋಕ್ಕಾಗಲ್ಲ. ಅದಕ್ಕೆ ಇಲ್ಲೊಂದು ಅನಾಥಾಶ್ರಮ ಐತಲ್ಲ, ರುದ್ರಾಶ್ರಮ ಐತಿ, ಚಲೋ ಐತದು, ಸೇರ್ಕೆ ಅಲ್ಲೇ ಎಲ್ಲ ಡಾಕ್ಟ್ರ್ ಇರ್ತಾರ, ನರ್ಸ್ ಇರ್ತಾರ, ನಿನ್ನ ನೋಡ್ಕೊಂತಾರ, ನಾವು ತಿಂಗಳ ರೊಕ್ಕ ಕಳಿಸ್ತೇವೆ ನಿನಗೆ, 6 ತಿಂಗಳಿಗೊಮ್ಮೆ ಬಂದು ನೋಡ್ಕೊಂಡು ಹೋಗವಂತ, ಚಲೋ ಐತಿ ಅಂತಂದು ಬಂದು ಬಿಟ್ಟು ಹೋದ್ರು ನೋಡ್ರಿ ಅಕ್ಕಾರ. ನಮ್ಮ ಮನೆಯವ್ರು ಏನಾರ ಇದ್ದಿದ್ರೆ ನಾವೇನು ಬರ್ತಿದ್ದಿಲ್ಲ ಬಿಡ್ರಿ, ಇಲ್ಲಿಗೆ ಆರಾಮಾಗಿ ಅಲ್ಲೇ ನಮ್ಮ ಮನ್ಯಾಗ ಇರ್ತಿದ್ವಿ. ಏನು ಮಾಡಿದ್ರಿ ಅಕ್ಕಾರ, ರೊಕ್ಕ ಐತಿ, ಮನೆ ಐತಿ, ಎಲ್ಲ ಐತಿ, ಆದ್ರೆ ನೋಡ್ರಿ ಮಕ್ಳಿಲ್ಲ, ಹೋಗಿ ಅಲ್ಲಿ ಸೇರ್ಕೊಂಡವ್ ನೋಡ್ರಿ. ಹ್ಞೂ ಅಕ್ಕಾರ, ನಾವು ನಮ್ಮ ಮಕ್ಕಳು ಓದ್ಲಿ ಅಂತಂದು ಓದಿಸ್ತಾವ್ರಿ ಅಕ್ಕಾರ. ಅವರು ಚಲೋತ್ನಾಗ ಓದಿ ದೇಶ ಬಿಟ್ಟು ಕುತ್ಕೊಂಡ್ರಿ ಏನು ಮಾಡೋದ್ರಿ, ಅವ್ರು ಹಿಂದಿಂದ ಎಲ್ರಿ ಅಕ್ಕಾರ ಹೋಗಕ್ಕಾಕತ್ ನಮಗೆ? ನಮ್ಮ ಜನ ನಮ್ಮ ಭಾಷೆ ಬಿಟ್ಟು ಹೋಗಿ ಅಲ್ಲೆಲ್ಲೋ ಒಂದು ಕಡೆ ಇರೋದ್ಕಿಂತ ಸುಮ್ಮನೆ ಇಲ್ಲಿ ಇರೋದ ಚಲೋ ನೋಡ್ರಿ. ಅತ್ಲ ಎಲ್ಲ ವಯಸ್ಸಾದ್ರು ಇರ್ತಾರ, ಇಲ್ಲೂ ಚಲೋ ನೋಡ್ಕೊಂತಾರ್ರಿ. ನಾನು ಬಂದಿಲ್ಲಿ 1 ತಿಂಗಳಾತು, ಭಾಳ ಚಲೋ ನೋಡ್ಕೊಂತಾರೆ, ಸುಳ್ಳ ಯಾಕೆ ಅನ್ಬೇಕು. ನರ್ಸ್ ಡಾಕ್ಟರ್ ಅದಾರ, ಹುಡುಗರು ಅದಾರ, ಕಾಲು ಮಸಾಜ್ ಮಾಡ್ತಾರ, ಕೈ ಮಸಾಜ್ ಮಾಡ್ತಾರ, ಒಳ್ಳೆ ಊಟ ಕೊಡ್ತಾರ್ರಿ, ಚಲೋ ಐತ್ರಿ. ಹೌದೇನ್ರಿ ಅಕ್ಕಾರ, ನೀವು 1 ತಿಂಗಳಾತೇನ್ರಿ ಬಂದು? ನೀವು ಯಾಕ್ರಿ ಅಕ್ಕಾರ ಬಂದ್ರಿ ಇಲ್ಲಿಗೆ? ಅಕ್ಕಾರ ನನಗೆ ಒಬ್ಬನ ಮಗ ರೀ ಅಕ್ಕಾರ, ಅವನು ಇಂಜಿನಿಯರಿಂಗ್ ಮಾಡಿ ಯಾವುದೋ ದೊಡ್ಡ ಕಂಪ್ನ್ಯಾಗ ಅದನ್ರಿ ಕೆಲ್ಸದಾಗ. ಮೊದಲು ನಾವು ಭಾಳ ಬಡವ್ರಿದ್ವಿ ರೀ ಅಕ್ಕಾರ. ನಮ್ಮ ಮನೆಯವರಿದ್ದಾಗ ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೂಲಿ ನಾಲಿ ಮಾಡ್ತಿದ್ವಿ ನೋಡ್ರಿ. ಆ ಕೂಲಿ ಮಾಡಿ ಬಂದು ಮಗನ ಓದಿಸ್ತಿದ್ವಿ ರೀ. ಏನು ಮಾಡೋದ್ರಿ, ಬಡತನ ಅಂದ್ರೆ ಬಡತನ, ಒಂದೊತ್ತು ಕೂಲಿಗೂ ಭಾಳ ಕಷ್ಟಪಡ್ಬೇಕಿತ್ತು. ಅಂಥದ್ದು ನಮ್ಮ ಮನೆಯವ್ರಿಗೆ ಏನೋ ಒಂದು ರೋಗ ಬಂದು ಸೇರ್ಕೊಂಬಿಡ್ತ್ರಿ ಮೈಯಾಗ. ಎಲ್ರಿ ಅಕ್ಕಾರ ತಿನ್ನಾಕ ರೊಕ್ಕ ಇಲ್ಲ, ಇನ್ನು ಆಸ್ಪತ್ರೆಗೆ ಎಲ್ಲಿ ತೋರ್ಸೋದ್ರಿ? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಓದ್ವಿ ಮಾಡಿದ್ವಿ, ಆಗ್ಲಿಲ್ರಿ ಅಕ್ಕಾರ. ಏನು ಮಾಡೋದು, ನಮ್ಮ ಮನೆಯವರು ತೀರ್ಕೊಂಡಾಗ್ಬಿಟ್ರು. ಮತ್ತು ನಾನೆಲ್ಲಿ ನನ್ನ ಮಗನ ಹಂಗೆ ಬಿಡೋದಕ್ಕತ್ರಿ. ನಮ್ಮ ಮನೆಯವ್ರು ತೀರ್ಕೊಂಡ್ಮೇಲೆ ನಾನು 4 ಮನೆ ಕೆಲಸ ಇಟ್ಕೊಂಡೆ. ಆಮೇಲೆ ಯಾವುದೋ ಒಂದು ಫ್ಯಾಕ್ಟ್ರಿಗೆ ಹೋಗಿದ್ದೆ ಸಂಜೆ ಮುಂದೆ, ಭಾರಿ ಕಷ್ಟಪಟ್ಟೆ ರೀ ಅಕ್ಕಾರ ನನ್ನ ಮಗನ ಓದ್ಸಾಕೆ ನಾನು. ನನಗೆ ತಿನ್ನಾಕ ಒಂದು ತುತ್ತು ಕೂಳಿಲ್ಲ ಅಂದರು ನನ್ನ ಮಗ ಏನು ಕಡಿಮೆ ಮಾಡಲಿಲ್ಲ ಬಿಡ್ರಿ ಅಕ್ಕಾರ. ನಾನು ಭಾಳ ಕಷ್ಟಪಟ್ಟು ಓದಿಸಿ ಅವನು ಚಲೋ ಓದಿದ ಬಿಡ್ರಿ. ಮತ್ತು ಸುಮ್ಮನೆ ಯಾಕೆ ಅನ್ಬೇಕು, ಚಲೋ ಓದಿ ಚಲೋ ಕಂಪ್ನ್ಯಾಗ ಕೆಲಸ ತಗೊಂಡರಿ. ಬೆಂಗಳೂರಿಗೆ ಕರ್ಕೊಂಡೋಗಿ ಇಟ್ಕೊಂಡರಿ ಅಕ್ಕಾರ. ನನ್ನ ಒಂದು ಸಣ್ಣ ಮನ್ಯಾಗ ಸಣ್ಣ ರೂಮ್ ಅಂತ ಮನೆ ಮಾಡಿ ಇಟ್ಕೊಂಡ. ಆಮೇಲೆ ಅಲ್ಲೇ ಕೆಲಸ ಮಾಡೋ ಹುಡುಗಿನ ಮದುವೆ ಅದರಿ ಅವನು. ಅವರು ಚಲೋ ಅದಾರ್ರಿ, ಹುಡುಗಿ ಕಡೆನೂ ಅಪ್ಪ ಅವ್ವ ಚಲೋ ಅದಾರ. ಈಗ ಮತ್ತು ಮನೆ ಮಾಡ್ಬೇಕಲ್ರಿ ಪಾಪ, ಅವು ಹೊಸ್ತಾಗಿ ಮದುವೆ ಆಗಿದ್ವಿ ರೀ, ಸಣ್ಣ ರೂಮು. ಮತ್ತು ಮನೆ ಮಾಡೋವರೆಗೂ ನೀನು ಇಲ್ಲಿ ಸೇರಿಸ್ತಾನೆ ಬೇ, ಒಂದು ಚಲೋ ಮನೇನ ಮಾಡ್ತಾನೆ. ಆದ್ರೆ ಒಂದು ಸ್ವಲ್ಪ ಕಟ್ಸೇ ಬಿಡ್ತಾನೆ ದೊಡ್ಡ ಮನೇನ, ಸ್ವಲ್ಪ ರೊಕ್ಕನೂ ಐತಿ. ಹುಡುಗಿ ಅಪ್ಪ ಸೈಟ್ ಕೊಟ್ಟನ್ರಿ, ಒಂದು ಹುಡುಗಿರ ಅಪ್ಪ. ಅದಕ್ಕೆ ಸೈಟ್ನಾಗ ಆದ್ರೆ ಮನೇನ ಕಟ್ಟಿಸ್ತಾನ ಬೇ, ಒಂದು ಸ್ವಲ್ಪ ಅಲ್ಲಿವರೆಗೂ ಇಲ್ಲಿರು ಅಂತ ಹೇಳೋಗೇನ್ರಿ. ಬರ್ತಾನ್ರಿ ನನ್ನ ಮಗ 15 ದಿನಕ್ಕೊಮ್ಮೆ ಮಗ ಸಸಿ ಬಂದು ನೋಡ್ಕೊಂಡು ಹೊಕ್ಕಾರ. ಚಲೋ ಇಟ್ಕೊಂಡಾರ್ರಿ. ಮತ್ತು ಹೊಕ್ಕನ್ರಿ, ನಾನೇನು ಭಾಳ ದಿನ ಇರೋದಿಲ್ಲ, ಇನ್ನೊಂದು ಸ್ವಲ್ಪ ದಿನ ಇದ್ದು ಹೊಕ್ಕನ್ ನೋಡ್ರಿ ನಾನು. ಹೊಕ್ಕನ್ರಿ ನಾನು ಮಗ ಮನೆ ಕಟ್ಸಿದ ಮೇಲೆ, ಇಲ್ಲ ಅಂದ್ರೆ ಎಲ್ಲಾರ ಒಂದು ಚಲೋ ಬಾಡಿಗೆ ಮನೆ ಮಾಡಿ ನೋಡಿ ಕರ್ಕೊಂಡು ಹೋಗ್ಕನಬೆ ಅಂತಾನ. ಹೊಕ್ಕನ್ರಿ ಅಕ್ಕಾರ ನಾನು. ಇನ್ನೇನು ಸೊಸಿ ಭಾಳ ಚಲೋ ಅದಲ್ರಿ ಪಾಪ, ಭಾಳ ಪ್ರೀತಿ ಮಾಡ್ತಾಳೆ, ಅಮ್ಮ ಅಮ್ಮ ಅಂತ ಮಾತಾಡ್ಸ್ಕೊಂತ ನನ್ನ. ಭಾಳ ದಿನ ಇರಲ್ರಿ ಅಕ್ಕಾರ, ಹೊಕ್ಕನ್ ನಾನು. ಹೌದ್ರಿ ಅಕ್ಕಾರ, ಚಲೋ ಆತ್ ಬಿಡ್ರಿ, ಮಗ ಕರ್ಕೊಂಡು ಹೋಗೋರ್ಗು ಇಲ್ಲೇ ಆರಾಮಾಗಿರೋಣಂತ. ನನಗೂ ಬೇಕಿ ಚಲೋ ಗೆಳತಿ ಸಿಕ್ಕಂಗಾತ್ ನೋಡ್ರಿ ಅಕ್ಕಾರ. ಅಲ್ಲಿಂದ ನೋಡಕತ್ತ ನಾನು ಇಲ್ಲಿ ಹಿರೇ ಮನುಷ್ಯಳು ಬೇಕು ಕುತ್ಕೊಂಡಾಳ, ಆಕಿದು ಕಷ್ಟ ಸುಖ ಅನ್ನೋದು ಇರ್ತತಿ, ಅಕ್ಕಿನೂ ವಿಚಾರಿಸ್ಬೇಕು, ಅಕ್ಕಿನೂ ಮಾತಾಡ್ಸ್ಬೇಕು ಅನ್ನಂಗಿಲ್ಲ. ನೀವು ಮಾತಾಡ್ಕೊಂತ ಕುಂತ ಬಿಟ್ಟಿರಿ. ಮನ್ಯಾಗೂ ನನಗೆ ಮರ್ಯಾದೆ ಕೊಡಲಿಲ್ಲ, ಹಿರೇ ಮನುಷ್ಯಳು ಅಂದು ಇಲ್ಲೂ ಮರ್ಯಾದೆ ಕೊಡೋದಿಲ್ಲ ನೋಡಿ ನನಗೆ. ಅಯ್ಯೋ ಇಲ್ರಿ ಅಮ್ಮಾರ, ಇಲ್ಲಿ ಕಮಲಾಕಾರ ಕೇಳಾಕತ್ತಿದ್ರು, ನೀವು ಯಾಕೆ ಬಂದು ಇಲ್ಲಿ ಸೇರ್ಕೊಂಡ್ರಿ ಅಂತ, ಅದಕ್ಕೆ ಹೇಳಕತ್ತಿದ್ದೆ ರೀ ಅಮ್ಮಾರ. ಏನ ಆಕೆ ಕಮ್ಲಿ ಯಾಕೆ ಬಂದಿಲ್ಲಿ ಅಂತ ಹೇಳಕತ್ತದ್ಲನ? ಅಯ್ಯ ಆಕೆ ಮಗ ಮನೆ ಕಟ್ಟಿಸ್ತಾನಂತ, ಮನೆ ಕಟ್ಟಿಸಿದ್ಮ್ಯಾಲ ಬಂದಕ್ಕಿನ್ನ ಕರ್ಕೊಂಡು ಹೋಗ್ಕಾನಂತಾಗ. ನನ್ನ ಮಗ ಅದಲ್ಲ ಬಾಡ್ಯ, ನನಗೆ ಕಿವಿ ಕೇಳಲ್ಲ ಅಂತ ಇಲ್ಲಿ ಬಿಟ್ಟೋಗ್ಯ ನೋಡು. ಒಂದಿಟ್ಟು ಕಿವಿನ ಕೇಳೋದಿಲ್ಲ, ಕಣ್ಣು ಕಾಣೋದಿಲ್ಲ. ಕಣ್ಣಿಗೆ ಪರಿ ಬಂದವು, ಏನಿಲ್ಲ ಆಪ್ರೇಷನ್ ಮಾಡ್ಸಿದ್ರೆ ಸರಿ ಹೋಗತ್ತಂತ. ರೊಕ್ಕ ಇಲ್ಲಲ್ಲ, ರೊಕ್ಕ ಖರ್ಚು ಮಾಡ್ಬೇಕು ನನಗೆ. ಯಾಕೆ ಖರ್ಚು ಮಾಡ್ತಾನವ ನನಗೆ? ಹೆಂಡತಿ ಮಾತು ಕೇಳಿ ಇಲ್ಲಿ ಬಿಟ್ಟೋಗ್ಯ ನೋಡು ತಂದು ಬಾಡ್ಯ. ಅವನು ಸಣ್ಣನಿದ್ದಾಗ ಅವರಪ್ಪ ಜಲ್ದಿ ಸತ್ತು ಸುಡುಗಾಡು ಸೇರ್ಕೊಂಡ. ಅವ್ನ ಓದಿಸ್ಬೇಕು ನಾನು, ಓದಿಸಿ ಒಂದು ಒಳ್ಳೆ ಕೆಲಸ ಕೊಡಿಸ್ಬೇಕು ನಾನು. ಗೌರ್ಮೆಂಟ್ ಕೆಲಸ ಸಿಕ್ಕತ್ತವ ಅವನಿಗೆ, ಅಂತಿಂಥ ಕೆಲಸ ಅಲ್ಲ, ಚಲೋ ಗೌರ್ಮೆಂಟ್ ಕೆಲಸ ಸಿಕ್ಕು ಹೆಂಡತಿ ಮಾತು ಕೇಳ್ಕೊಂಡು ನನ್ನ ಇಲ್ಲಿ ತಂದು ಬಿಟ್ಟ ನೋಡು. ಒಂದು ಏಟ್ ಖರ್ಚು ಬಂದತ್ತವ ನನ್ನ ಕಣ್ಣು ಆಪ್ರೇಷನಿಗೆ, ಒಂದು 50-60 ಸಾವಿರ ಬಂದುತ್ತಾ. ಕಣ್ಣು ಆಪ್ರೇಷನ್ ಮಾಡ್ಸೋದು ಬಿಟ್ಟು ಇಲ್ಲಿ ತಂದು ಒಗ್ದಾನ. ನೆಟ್ಟು ಕಣ್ಣು ಕಾಣಿಸೋದಿಲ್ಲ, ಕಿವಿನಿ ಕಾಣಿಸೋದಿಲ್ಲ ನಡಿ ನನಗೆ. ಒಂದು ಕಿವಿಗೆ ಒಂದು ಮಷೀನು ಕೊಡ್ಸಲ್ಲ. ಏನು ಮಾಡ್ಬೇಕು ನೋಡಿ, ನನ್ನ ಹಣೆ ಬರ ಇಂಥ ಅದೈತಿ. ಕಷ್ಟಪಟ್ಟು ನಮ್ಮನಿ ಸಾಕಿದೆ ನನ್ನ ಮಗನ್ನ. ನನಗೊಂದು ತಿನ್ನೋಕೆ ತುತ್ಕೊಳ್ಳಿಲ್ಲ ಅಂದ್ರೆ ಅವನಿಗೆ ಕಡಿಮೆ ಮಾಡ್ತದಿಲ್ಲ. ಮಾಡೇ ತಂದು ನನ್ನನ್ನು ಈ ವಯಸ್ಸಿನಾಗ ಇಲ್ಲಿ ಬಿಟ್ಟೋದ.
ಹಂಗೆ ನೋಡ್ರಿ ಅಮ್ಮರ ಏನು ಮಾಡ್ಬೇಕು, ನಾವು ಮಕ್ಕಳನ್ನ ಹಡ್ಕೊಂಡು ನಮ್ಮ ವಯಸ್ಸಾದ ಕಾಲದಾಗ ನಮ್ಮನ್ನು ನೋಡ್ಕೊಂತಾರ ಅಂತ ಅನ್ಕೊಂತವಿ. ಅವರು ಕಂಡಾಬಟ್ಟೆ ಓದಿ ಎಲ್ಲರ ಹೋಗಿ ಕುಂದಿರ್ತಾರ, ನಮಗೆ ಅಲ್ಲಿ ಹೋಗೋಕ್ಕಾಗೋದಿಲ್ಲ. ಅವ್ರು ಬೆನ್ನತ್ಕೊಂಡು ನಾವೆಲ್ಲಿ ಹೋಗೋದಕ್ಕತಿ, ನಾವು ಇಲ್ಲಿ ಹಳ್ಳಿ ಊರ ನಮ್ಮ ಪಾಡಿಗೆ ನಾವು ಆರಾಮಾಗಿರ್ಬೇಕು ಅಂತವಿ. ಅವರು ಹೋಗಿ ಅಮೇರಿಕೆದಾಗ ಹೋದ್ನೆ, ಬೆಂಗಳೂರಿಗೆ ಹೋದ್ನೆ ಮಾಡ್ತಾರೆ. ಅವ್ರು ಬೆನ್ನತ್ಕೊಂಡು ನಮಗೆ ಹೋಗೋಕ್ಕಾಗಲ್ಲ. ಕೊನೆಗೆ ಲಾಸ್ಟಿಗೆ ತಂದು ಇಲ್ಲಿಗೆ ಸೇರಿಸ್ತಾರೆ ನಮ್ಮನ್ನು. ಇಲ್ಲ ಎಲ್ಲ ಚಲೋ ಆತ್ಬಿಡು, ಹೋದ್ವಿ ನಾವು ಮಕ್ಳ ಜೊತೆಗೆ ಇದ್ವಿ ಅಂದ್ರೆ ಇವು ಮದುವೆ ಮಾಡ್ಕೊಂಬಂದ್ರೆ ಸೊಸೆ ಅಂದ್ರೆ ಅವು ಚಲೋ ಇರೋದಿಲ್ಲ, ಅವು ಏನಾರ ತಿಟಿ ಇಟ್ಟು ಅವು ನಮ್ಮನ್ನ ಮನೆಯಿಂದ ಹೊರಗಾಗ್ತಾವು. ಇಷ್ಟ ನೋಡ್ರಿ ಅಮ್ಮರ ಜೀವನ. ವಯಸ್ಸಾದ್ಮೇಲೆ ಇಷ್ಟ ನಾವು ಹೊರಗ ಬರ್ರಿ ಹೋಗನ್ ಸಾಕು ಒಳಗೆ. ಈಗ ಮಂಡಕ್ಕಿ ಚಾ ಕೊಡ್ತಾರ, ಲೇಟಾಗಿ ಓದಿ ಅಂದ್ರೆ ತಳದಾಗಿರ ಮಂಡಕ್ಕಿ ಕೊಡ್ತಾನ ಅವ್ನು, ಅದನ್ನೆಲ್ಲ ಬಡೆ ಆ ಚಾ ಅಂತೂ ಚಲೋನ ಇರೋದಿಲ್ಲ, ತಳಕ್ಕೆ ಹತ್ತಿರ್ತತಿ. ಈಗ ಫಸ್ಟ್ ಹೋಗ್ಬಿಟ್ರ ಒಂದಿಟ್ಟು ಏನಾರ ಚಲೋದು ಕೊಡ್ತಾನ, ಲಾಸ್ಟಿಗೆ ಹೋದ್ರೆ ಏನೇನು ಕೊಡೋದಿಲ್ಲ. ಹಂಗೆ ಕವ ಹರಕ್ ನಾಯಿ ಮಾಡ್ದಂಗೆ ಮಾಡ್ತಾನ. ಹೋಗನ್ ಬರ್ರಿ ಎದ್ದು ಬಡ ಬರ್ರಿ ಅಕ್ಕಾರ, ಚಾ ಮಂಡಕ್ಕಿ ಕೊಡ್ತಾರ, ಹೋಗನ್ ಬರ್ರಿ. ಹಂಗ ಟಿವಿ ಹಚ್ಚಿರ್ತಾರ, ಟಿವಿ ನೋಡ್ಕೆ ಅಂತ ಚಾ ಮಂಡಕ್ಕಿ ತಿನ್ನೋಣಂತ. ಈಗ ಈ ಅಮ್ಮನ್ ನೋಡ್ಬೇಕ್ರಿ ನೀವೀಗ. ಅಮ್ಮಂಗ್ ನೆಟ್ಟು ಕಾಣೋದಿಲ್ಲ. ಈಗ ಧಾರಾವಾಹಿ ಹಚ್ತಾರ, ಯಾರು ಬಂದ್ರು, ಏನ್ ಸೀರೆ ಉಟ್ಕೊಂಡಾರ, ಯಾವ ಕಲರ್ ಸೀರೆ ಉಟ್ಕೊಂಡಾರ ಹೇಳ್ಬೇಕು, ಪಕ್ಕ ಕುಂತಾರ. ಮತ್ತ ಡೈಲಾಗ್ ಏನ್ ಹೇಳ್ತಾರ ನೆಟ್ಟಿ ಕಿವಿ ಕೇಳಲ್ಲಲ್ರಿ, ಅದನ್ನ ಹೇಳ್ಬೇಕು. ಭಾರಿ ಮಜಾ ಐತ್ ಬರ್ರಿ ಈಗ ಅಮ್ಮಂದು. ಹೌದೇನ್ರಿ ಅಕ್ಕಾರ, ಬರ್ರಿ ಅತ್ಲ ಹೋಗೋಣ ಒಳಗೆ, ಸಾಕಾತ್ ನಮಗೂ ಕುಂತಿಲ್ಲ ಹೊರಗೆ.